ಹುಟ್ಟಾಕುವಂಥದ್ದು, ದುಡ್ಡಿದ್ದವರು ಮಾತ್ರ ಖಾಸಗಿ ಕಾಲೇಜಲ್ಲಿ ಕಲಿಸುವಂಥದ್ದು, ಇಲ್ಲದಂಥವರು ಈ ಸರ್ಕಾರಿ ಶಾಲೆಯಲ್ಲಿ ಕಲಿಸೋ ಜೊತೆಗೆ ಅಲ್ಲಿ ನಿರ್ಲಕ್ಷ್ಯತನ ಅದ. ಇವತ್ತು ಯಾವುದೇ ಅಧಿಕಾರಿ DDPಯಲ್ಲಿ ಮತ್ತೆ ಅವರಲ್ಲಿ ಯಾವ ಪ್ರಮಾಣದಲ್ಲಿ ದುಡಿಬೇಕಾಯ್ತು ಅದು ಇಲ್ಲ, ಅಲ್ಲಿ ಟೀಚರ್ಗಳು ಅಲ್ಲಿ ದುಡಿತಾ ಇಲ್ಲ, ಮತ್ತು ಎಲ್ಲ ಮಕ್ಕಳಿಗೂ ಸಫಿಷಿಯೆಂಟ್ ಟೀಚರ್ಗಳು ಇಲ್ಲ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಬರೀ ಕರ್ನಾಟಕದಲ್ಲೇ 60,000 ಶಿಕ್ಷಕರ ಕೊರತೆ ಅದ ಅನ್ನೋದು ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಇದೆಲ್ಲ ನೆಲೆಯಲ್ಲಿ ಗಾಂಧಿ ಮಾತ್ರ ಭಾರತದ ಸತ್ತ ಆರ್ಥಿಕತೆಗೆ ಜೀವಂತಿ ಕೊಡ್ಬೋದು, ಅವರು ಪವಾಡ ಪುರುಷರು ಅನ್ನೋಕ್ಕಿಂತಲೂ ವಾಸ್ತವನ ಅರ್ಥ ಇಡೀ ದೇಶವನ್ನು ಸುತ್ತಾಕಿ ಈ ದೇಶಕ್ಕೆ ಏನು ಬೇಕು ಅಂತ ಫಸ್ಟ್ ಟೈಮ್ ಹೇಳಿದಂಥವ್ರು ಅದನ್ನು ನೆಹರು ಅವರಲ್ಲಿ ಎಡುವಿದ್ರು. ಎಡುವುದಷ್ಟೇ ಅಲ್ಲ, ದೇಶವನ್ನು ಸಹಿತ ಎಲ್ಲೋ ನೂಕಿ ಹೋದರು. ಇವತ್ತು ಆ ನೂಕಿ ಹೋಗೋಂಥ ತಗ್ಗಿನಲ್ಲೇ ಅದನ್ನು ಮತ್ತಷ್ಟು ಮಣ್ಣು ಎಳೆಯುವಂಥ ಕೆಲಸ ಮೋದಿಜಿ ಅವ್ರು ಮಾಡಿದ್ರು. ಇಬ್ಬರು ತಪ್ಪಗಾರನ ಇದರಲ್ಲಿ ನಾನು ಒಬ್ಬರು ಶ್ರೇಷ್ಠ ಒಬ್ಬ ಕನಿಷ್ಠ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಈಗಾದರೂ ನಮ್ಮ ಮೋದಿಯವರಿಗೆ ತಿದ್ದುಕೊಳ್ಳಲಿಕ್ಕೆ ಒಂದು ಅವಕಾಶ ಅದ. ಈ ಟ್ರಂಪ್ನಂಥ ಟೀಕೆ ಮಾಡಿದಂಥ ವ್ಯಕ್ತಿ ಜೊತೆ ಗೆಳತನ ಮಾಡಲಾರದು. ಚೈನಾ ರಷ್ಯಾ ಜೊತೆಗೆ ಮೊದಲಿನಿಂದ ಗೆಳತನ ಅದ. ಜೊತೆಗೆ ಅರ್ಥವ್ಯವಸ್ಥೆ ನೀತಿಯನ್ನು ಬದಲಾಯಿಸ್ಕೊಂಡ್ರೆ ನಿಶ್ಚಿತವಾಗಿಯೂ ಗಾಂಧೀಜಿ ಗ್ರಾಮ ರಾಜ್ಯವನ್ನು ಅಳವಡಿಸ್ಕೊಂಡ್ರೆ, ಕೃಷಿಗೆ ಆದ್ಯತೆ ಕೊಟ್ಟು ಅವ್ರಿಗೆ ಮಾರ್ಕೆಟ್ ಕೊಟ್ಟರೆ ನಿಶ್ಚಿತವಾಗಿಯೂ ಸತ್ತ ಅರ್ಥನೀತಿ ನಿಶ್ಚಿತವಾಗಿ ಹೇಳ್ತದೆ. ಇದಲ್ಲ ನಾವು ಚಾಲೆಂಜ್ ಇದು. ಬಂದು ಮಾತಾಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಮಾತಾಡಿ. ಯಾಕಂದರೆ ದೇಶಕ್ಕೆ ಸೊಲ್ಯೂಷನ್ ಬೇಕಾದ. ನಮ್ಮ ಸತ್ಯ ನಿಮ್ಮ ಸತ್ಯ ಅಂತಲ್ಲ, ಒಂದು ನಿಮ್ಮ ಸತ್ಯದ ಅದು ನೋಡೋಕೆ ಬರ್ತದೆ. ಬಟ್ ಇಲ್ಲಿ ಬಡತನ ಮಾತ್ರ 90% ಹೆಚ್ಚಾಗಿದ್ದು ಸುಳ್ಳೇನಲ್ಲ, ನಿರುದ್ಯೋಗ ಅಷ್ಟೇ ಹೆಚ್ಚಾಗಿದ್ದು ಸುಳ್ಳಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನೀವು ಮಾಡಲಿಕ್ಕೆ ಬರ್ತಿರ್ತದೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಓಪನ್ ಚಾಲೆಂಜ್ ಆ್ಯಂಡ್ ಆಹ್ವಾನ. ಗಾಂಧಿ ಅವರು ಈ ಸತ್ತ ಅರ್ಥನೀತಿಯನ್ನು ಎತ್ತುವ ಏಕೈಕ ವ್ಯಕ್ತಿ. ಏನಂತೀರಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅಂತ ದೇಶ ವಂದನೆಗಳು.